ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಜನ್-ಜಿ ಜಂತರ್ ಮಂತರ್ನಲ್ಲಿ ನಡೆದ ಆಂದೋಲನ, ಇದರ ಸುತ್ತ ಹಲವು ಪ್ರಶ್ನೆಗಳು ಎದ್ದಿವೆ. ಅದರ ಪರಿಣಾಮದ ಬಗ್ಗೆ ಮಾತು ನಡೀತಾ ಇದೆ. ಅದರ ಜೊತೆಗೆ ಈ ಜನ್-ಜಿ ಅಥವಾ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿ ಚಳವಳಿ ಏನಿದೆ, ಆ ಚಳವಳಿಯ ಶಕ್ತಿಯನ್ನ ಗುಂದಿಸುವುದಕ್ಕೆ ಅಪಪ್ರಚಾರ, ವೈಯಕ್ತಿಕ ತೇಜೋವಧೆ ನಡೀತಾ ಇದೆ. ಇನ್ನೊಂದೆಡೆ ಮೈ ಫ್ರೆಂಡ್ ಎಂದು ಮಾತನಾಡುವ ಮೋದಿ ಮತ್ತು ಅವರ ಪ್ರಭುತ್ವ ಆ ಮಕ್ಕಳನ್ನ ಹಾಂಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತೊಂದು ವರದಿಯನ್ನ ನೋಡ್ತಾ ಇದ್ದೆ. ನೋಯ್ಡಾದಲ್ಲಿರುವಂತಹ ಒಬ್ಬ ವಿದ್ಯಾರ್ಥಿನಿಯ ಕುಟುಂಬ ಮನೆಯನ್ನೇ ತೊರೆದು ಹೋಗಿದ್ದಾರೆ. ಅಂದ್ರೆ ಒಂದೆಡೆ ಮೈ ಫ್ರೆಂಡ್ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಮಾತನಾಡುವ ಮೋದಿ, ಇನ್ನೊಂದೆಡೆ ಅಮಿತ್ ಶಾ ಅವರ ಕ್ರೌರ್ಯ, ಹಿಂಸಾ ಪ್ರವೃತ್ತಿ ಎಲ್ಲವೂ ಕೂಡ ಕಾಣ್ತಾ ಇದೆ. ಸೊ ಇವತ್ತು ನಾನು ಮಾತನಾಡ್ತಾ ಇರೋದು ಈ ದೇಶಭಕ್ತರ ಇನ್ನೊಂದು ಕಥೆಯನ್ನ ತೆರೆದು ನಿಮ್ಮ ಮುಂದಿಡ್ತಾ ಇದ್ದೀನಿ. ಈ ದೇಶಭಕ್ತರು ಇಲ್ಲಿ ಮಾತನಾಡುವುದು ಏನು, ಇಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿದೆ, ಹಾಗೇನೆ ಈ ದೇಶಭಕ್ತರು ಎಲ್ಲಿ ವಿದ್ಯಾಭ್ಯಾಸವನ್ನ ಪಡೆದದ್ದು, ಅವರ ಮಕ್ಕಳು ಎಲ್ಲಿ ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ. ಡಬಲ್ ಸ್ಟ್ಯಾಂಡರ್ಡ್. ಬಹಳಷ್ಟು ಜನ ಈ ದೇಶಭಕ್ತರು ವಿದೇಶಗಳಲ್ಲಿ ತಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಅಂದ್ರೆ ಭಾರತೀಯ ವಿದ್ಯಾಭ್ಯಾಸ ಶಿಕ್ಷಣ ಪದ್ಧತಿ ಇದೆಯಲ್ಲ, ಅದರ ಬಗ್ಗೆ ಇವರಿಗೆ ನಂಬಿಕೆ ಇಲ್ಲ. ಈ ಶಿಕ್ಷಣ ಪದ್ಧತಿಯನ್ನ ಕೆಡಿಸಿ ಹಾಳುಗೆಡುವವರು ಇವರೇನೆ. ಇವರ ಮಕ್ಕಳನ್ನ ವಿದೇಶಕ್ಕೆ ಕಳಿಸಿ ಅಲ್ಲಿ ಅವರಿಗೆ ಶಿಕ್ಷಣ ಕೊಡಿಸಿ ಇಲ್ಲಿ ಬಂದು ದೇಶಭಕ್ತಿ, ದೇಶ ನಮ್ಮ ಪುರಾತನ ಪರಂಪರೆ, 1000 ವರ್ಷಗಳ ಹಿಂದೆ ಇಲ್ಲಿ ಗುರುಕುಲ ಇತ್ತು, ಈ ಗುರುಕುಲ ಅತ್ಯದ್ಭುತವಾದ ಶಿಕ್ಷಣ ಪದ್ಧತಿ ಆಗಿತ್ತು, ನಿಮ್ ಮಕ್ಕಳನ್ನ ಬಿಡ್ರಪ್ಪ, ಇಲ್ಲಿ ಯಾಕೆ ಮಾಡಲ್ಲ. ಹಾಗೇನೆ ಈ ದೇಶಭಕ್ತಿಯ ಪಾಠ ಹೇಳ್ತಾ ಜನರಲ್ಲಿ ಕೋಮು ಭಾವನೆಯನ್ನ ಕೆರಳಿಸಿ ರಸ್ತೆಗಿಳಿಸಿ ಅವ್ರು ಯಾರ ಮಕ್ಕಳು? ಇವ್ರ ಮಕ್ಕಳಲ್ಲ. ಇವ್ರ ಮಕ್ಕಳೆಲ್ಲ ಎಲ್ಲಿದ್ದಾರೆ ಇವತ್ತು? ಅದನ್ನೇ ನಾನು ಹೇಳೋದಕ್ಕೆ ಹೊರಟಿದ್ದೀನಿ. ಸೊ ಒಂದು ಈ ಮೋದಿ ಸಂಪುಟದಲ್ಲಿ ಇರುವಂಥವ್ರು ಎಲ್ಲಿ ಶಿಕ್ಷಣ ಪಡೆದಿದ್ದಾರೆ ಅನ್ನೋದು ಒಂದು, ನಂತರ ಅವ್ರ ಮಕ್ಕಳು ಎಲ್ಲಿ ಶಿಕ್ಷಣ ಪಡೆದಿದ್ದಾರೆ ಆ ಎಲ್ಲ ಮಾಹಿತಿಯನ್ನೇ ನಿಮ್ಮ ಮುಂದಿಡ್ತೀನಿ. ಯಾಕೆಂದ್ರೆ ಇವರ ಈ ದ್ವಿಮುಖ ನೀತಿ ಇದೆಯಲ್ಲ, ಅದು ಎಕ್ಸ್ಪೋಸ್ ಆಗಬೇಕು. ರಾಜಕಾರಣಕ್ಕೆ ಬೇಕಾದ್ದು ಬೇರೆ, ಇಲ್ಲಿಯ ಭಾರತೀಯರಿಗೆ ಏನು ಹೇಳೋದು ಬೇರೆ, ಅವ್ರು ಬದುಕುವ ರೀತಿ ಬೇರೆ. ಸೊ ಒಂದು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದಂತ ಕೇಂದ್ರ ಸಚಿವರು ಯಾರು ಅನ್ನೋದನ್ನ ಫಸ್ಟ್ ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ಎಸ್ ಜೈಶಂಕರ್ ಅವರು ಅಮೆರಿಕದ ಯೂನಿವರ್ಸಿಟಿ ಒಂದರಲ್ಲಿ PhD ಯನ್ನ ಪಡೆದವರು. ಇನ್ನು ನಿರ್ಮಲಾ ಸೀತಾರಾಮ್ ಅವರು ಯೂನಿವರ್ಸಿಟಿ ಆಫ್ ಲಂಡನ್ ನಲ್ಲಿ ಸ್ಕೂಲ್ ಆಫ್ ಓರಿಯೆಂಟಲ್ ಅಂಡ್ ಆಫ್ರಿಕನ್ ಸ್ಟಡೀಸ್ ಏನಿದೆ ಅಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಇನ್ನು ಹರ್ದೀಪ್ ಸಿಂಗ್ ಪುರಿ ಅವರು ವಿದೇಶಿ ರಾಜತಾಂತ್ರಿಕ ತರಬೇತಿ ಮತ್ತು ಅಂತಾರಾಷ್ಟ್ರೀಯ ಅಧ್ಯಯನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಅಲ್ಲೇನೆ ಅವರು ಪಡೆದರು. ಸೊ ಮೇಜರ್ ಆಗಿ ಈ 4 ಜನ ವಿದೇಶಿ ವಿದ್ಯಾಭ್ಯಾಸವನ್ನ ಪಡೆದವರು. ಇನ್ನು ನಾವು ನೋಡಕ್ ಹೋದ್ರೆ ತಮ್ಮ ಮಕ್ಕಳನ್ನ ವಿದೇಶಕ್ಕೆ ಉನ್ನತ ಶಿಕ್ಷಣಕ್ಕೆ ಕಳಿಸಿದವರು ಯಾರ್ಯಾರು? ನಾನು ಎಲ್ಲ ರಾಜಕಾರಣಿಗಳದ್ದು ಹೇಳ್ತೀನಿ. ಎಲ್ಲ ರಾಜಕಾರಣಿಗಳ ಲಿಸ್ಟ್ ನೋಡ, ಪಕ್ಷ ಭೇದವನ್ನ ಬರ್ತು ನೋಡ. ಮೊದಲನೇದಾಗಿ ನಾನು ಹೇಳಕ್ ಹೊರಟಿರೋದು ಈ ದೇಶಭಕ್ತರ ಕಥೆಯನ್ನ. ನೀವು ದೇಶಭಕ್ತರಾಗಿದ್ರೆ ಭಾರತೀಯ ಮಕ್ಕಳ ಜೊತೆ ಕುಳಿತು ನಿಮ್ಮ ಮಕ್ಕಳು ಯಾಕೆ ಓದಲ್ಲ? ಯಾಕೆ ಓದಿಸಲ್ಲ? ಅವ್ರನ್ನ ಭಾರತೀಯರನ್ನ ಬಡವರ ಮಕ್ಕಳು, ಹಿಂದುಳಿದ ಮಕ್ಕಳು, ದಲಿತರ ಮಕ್ಕಳು ಇದಾರಲ್ಲ, ಅವ್ರ ಜೊತೆ ನಿಮ್ಮ ಮಕ್ಕಳು ಯಾಕೆ ಕೂರಿಸಲ್ಲ? ನೋಡಿ, ನಾನು ಹೇಳ್ತಾ ಇದ್ದೀನಿ ಯಾರ್ಯಾರು ಮಕ್ಕಳನ್ನ ಎಲ್ಲಿ ಬಿಟ್ಟಿದ್ದಾರೆ ಅಂತ. ಕೇಂದ್ರ ಗೃಹ ಸಚಿವೆ ಸದಾ ಸೀರೆ ಉಟ್ಕೊಂಡು ಬರ್ತಾರೆ ನೋಡಿ ಸದನಕ್ಕೆ. ಒಂದು ರೀತಿ ಅವರ ಅಪಿಯರೆನ್ಸ್ ಅಲ್ಲೇ ದುರಹಂಕಾರ ಕಾಣ್ತಾ ಇದೆ. ಈರುಳ್ಳಿ ನಿರ್ಮಲಕ್ಕ, ಈರುಳ್ಳಿ ಬೆಲೆ ಏರ್ತಾ ಇದೆ, ಈರುಳ್ಳಿ ತಿನ್ಬೇಡಿ ಅಂತಾರಲ್ಲ ಅವರು. ಆ ನಿರ್ಮಲಾ ಸೀತಾರಾಮ್ ಅವರ ಪುತ್ರಿ ಏನಿದ್ದಾಳೆ, ಅವರ ಹೆಸರು ಪರ್ಕಾಲ್ ವಾಂಗ್ಮಯಿ ಅಂತ. ಅವರು ಲಂಡನ್ ನಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದವರು. ಇನ್ನು ಎಸ್ ಜೈಶಂಕರ್ ಅವ್ರ ಪುತ್ರ ಧ್ರುವಾಶ್ ಜೈಶಂಕರ್,
ಇವರು ಅಮೆರಿಕಾದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಇನ್ನು ಪಿಯೂಷ್ ಗೋಯಲ್ ಇಬ್ಬರು ಮಕ್ಕಳು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಓದಿದ್ದಾರೆ. ರಾಜನಾಥ್ ಸಿಂಗ್ ಪುತ್ರ UK ವಿಶ್ವವಿದ್ಯಾಲಯದಲ್ಲಿ MBA ಮಾಡಿದ್ದಾರೆ. ಇನ್ನು ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು, ಈಗ ರಾಜೀನಾಮೆ ಕೊಟ್ಟರಲ್ಲ, ಧರ್ಮೇಂದ್ರ ಪ್ರಧಾನ್ ಅವರ ಪುತ್ರಿ ಅಮೆರಿಕಾದಲ್ಲಿ ಉನ್ನತ ಶಿಕ್ಷಣವನ್ನ ಪಡೆದಿದ್ದಾರೆ. ಇನ್ನು JP ನಡ್ಡಾ ಅವರ ಪುತ್ರ ಲಂಡನ್ನಲ್ಲಿ ಉನ್ನತ ಶಿಕ್ಷಣ ಪಡೆದಿದ್ದಾರೆ. ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಮಕ್ಕಳು ಅಮೆರಿಕ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿದವರು. ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ಪುತ್ರ ಅಮೆರಿಕಾದಲ್ಲಿ ಕಾನೂನು ಶಿಕ್ಷಣ ಪಡೆದಿದ್ದಾರೆ. ಅಶ್ವಿನಿ ವೈಷ್ಣವ್ ಅವರ ಕುಟುಂಬದ ಸದಸ್ಯರು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದ ದಾಖಲೆಗಳಿವೆ. ಇನ್ನು ಕಿರಣ್ ರಿಜಿಜು ಗೊತ್ತಲ್ಲ, ಅವರೀಗ ಈ ಒಂದು ಜಂಜಿ ಗಲಾಟೆಗಳ ನಂತರ ಏನೋ ಮಾತಾಡಿದ್ದು ಪಾರ್ಲಿಮೆಂಟ್ ನಲ್ಲಿ ಮೋದಿ ಅವರನ್ನ ಡಿಫೆಂಡ್ ಮಾಡಿ 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 ಪ್ರತಿಪಕ್ಷಗಳನ್ನೆಲ್ಲ ತರಾಟೆಗೆ ತೆಗೆದುಕೊಳ್ತದೆ. ಅವರ ಮಕ್ಕಳು ಕೂಡ ವಿದೇಶದಲ್ಲಿ ಬಡ್ದದ್ದು ಅಂತ. ಸೊ ಇದು ಏನಿದೆ, ಇದು ಏನನ್ನ ತೋರಿಸುತ್ತೆ ಅಂತ. ಇದು ಅದ್ರ ಜೊತೆಗೆ ನಾನು ಇನ್ನೂ ಒಂದು ಹೇಳ್ತೀನಿ, ಇದು ಯಾವುದೇ ಪಕ್ಷಕ್ಕೆ ಸೀಮಿತ ಆಗಿಲ್ಲ ಅನ್ನೋದನ್ನು ನಾನು ಹೇಳ್ಬೇಕಂದ್ರೆ, ಈ ರಾಜಕಾರಣಿಗಳ ಮುಖವಾಡ ಇದೆಯಲ್ಲ, ಇವರೆಲ್ಲ ಮುಖವಾಡವನ್ನ ಹಾಕಿಕೊಂಡವರು. BJP, ಕಾಂಗ್ರೆಸ್, JDS ಎಲ್ಲ ಕೂಡ ಅಷ್ಟೇ. JDS ನೋಡಿಲ್ಲ, ಯಾರು ಹೆಸರಿಲ್ಲ ಈಗ, ಉಳಿದ ರಾಜಕೀಯ ಪಕ್ಷಗಳು. ಸೊ ಇವ್ರಿಗೆ ಅಂದ್ರೆ ಈ ಟ್ರೆಂಡ್ ಏನಿದೆ, ಭಾರತದಲ್ಲಿ ವಿದ್ಯಾಭ್ಯಾಸ ಮಾಡದೆ ತಮ್ಮ ಮಕ್ಕಳನ್ನ ವಿದೇಶಕ್ಕೆ ಕಳಿಸೋದು, ಇಲ್ಲಿ ಶಿಕ್ಷಣ ಪದ್ಧತಿಯನ್ನ ಸುಧಾರಿಸಕ್ ಸಾಧ್ಯ ಇಲ್ಲದೇನೆ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಂಡು ಇಲ್ಲಿ ಶಿಕ್ಷಣವನ್ನ ಮಾರಾಟಕ್ಕಿಡೋದು, ಈ ನೀಟ್ನಂತ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಲೀಕ್ ಆಗೋದು, ಅದರ ನಂತರ ಸೈನ್ಯ ಕರ್ಕ ಬರೋದು, ಇಂಥ ಶಿಕ್ಷಣ ವ್ಯವಸ್ಥೆ ಮಾಡಿದವರು ತಮ್ಮ ಮಕ್ಕಳನ್ನು ವಿದೇಶಕ್ಕೆ ಕಳಿಸ್ತಾರೆ. ಇನ್ನು ನೋಡಿ, ಇನ್ನೂ ಕೂಡ ನಾನು ಜಗದೀಪ್ ಧನ್ಖಡೆ ಏನಿದ್ದಾರೆ, ಅವರ ಪುತ್ರಿ ಕೂಡ ಇದು ವಾಟ್ರಾನ್ ಸ್ಕೂಲ್ ಇದರಲ್ಲಿ MBA ಮಾಡಿದ್ದು ಅಂತ. ಜೈರಾಮ್ ರಮೇಶ್ ದಟ್ ರಾಹುಲ್ ಗಾಂಧಿ ಆಪ್ತರು, ಅವರ ಪುತ್ರ ವಿದೇಶದಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಶಶಿ ತರೂರ್ ಅವರು ಸ್ವತಃ ಅಮೆರಿಕದ ಈ ಸ್ಕೂಲ್ ಆಫ್ ಲಾದಲ್ಲಿ ಮತ್ತು ಡಿಪ್ಲೊಮಸಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಇನ್ನು ನಾವು ಗಮನಿಸಬೇಕಾದ ಹಲವಾರು ಅಂಶಗಳಿದೆ. ಯಾಕಂದ್ರೆ ಈ ರಾಜಕಾರಣಿಗಳ ಮುಖವಾಡ ಇದೆಯಲ್ಲ, ಅದಕ್ಕೆ ಕಳಚಿ ಬೀಳಬೇಕು, ಅದು ಬಹಳ ಮುಖ್ಯವಾದ್ದು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಮಾತನಾಡ್ತಾ ಇದ್ದೀನಿ. ಸೊ ಒಟ್ಟಾರೆಯಾಗಿ ನಿಮಗೆ ಅಧಿಕೃತವಾದ ಒಂದು ವಿದ್ಯಾಭ್ಯಾಸ ಮಾಡಿದವರ ಪಟ್ಟಿ ಸಿಗಲ್ಲ ಅಂತ. ಆದರೆ ಸಾರ್ವಜನಿಕವಾದ ಮಾಹಿತಿ ಇದೆಯಲ್ಲ ಸಂಸದದಲ್ಲಿ, ಅದರಲ್ಲಿ ಆ ಪಟ್ಟಿಯನ್ನ ನಾವು ನೋಡ್ಬೋದು. ಸರ್ಕಾರದ ಬಳಿ ಇದು ಪಟ್ಟಿ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ, ಇವತ್ತು ಟೋಟಲ್ ನಾನು ಹೇಳಕ್ ಹೋಗ್ತೀನಿ, ಯಾವ ವಿದೇಶದಲ್ಲಿ ಓದಿದವ್ರದ ಲಿಸ್ಟ್ ಅನ್ನು ಕೊಡ್ತಾ ಹೋಗ್ತೀನಿ ಫುಲ್. ನಿಮ್ಗೆ ಈಗಾಗಲೇ ಹೇಳಿದೆ, ಜೈಶಂಕರ್, ನಿರ್ಮಲಾ ಸೀತಾರಾಮನ್, ಪಿಯೂಷ್ ಗೋಯಲ್, ಜ್ಯೋತಿರಾದಿತ್ಯ ಸಿಂಧ್ಯಾ, ಶಶಿ ತರೂರು, ರಾಹುಲ್ ಗಾಂಧಿ ಅಂತೂ ಗೊತ್ತು ನಿಮಗೆ, ವಿದೇಶದಲ್ಲೇ ಓದ್ದವರು. ಜಯರಾಮ್ ರಮೇಶ್, ಅಖಿಲೇಶ್ ಯಾದವ್ ಸಮಾಜವಾದಿ ಪಕ್ಷದವರು, ಸುಪ್ರಿಯಾ ಸೂಲೆ, ಮಹುವಾ ಮೊಯಿತ್ರಾ, ಇವರೆಲ್ಲ ಕೂಡ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನ ಪಡೆದವರು. ಸೊ ಹಾಗೇನೆ ತಮ್ಮ ಮಕ್ಕಳನ್ನು ಸುಮಾರು ಈಗಿರುವ ಮಾಹಿತಿಯ ಪ್ರಕಾರ 110 ಸಂಸತ್ ಸದಸ್ಯರು, ನಿಯರ್ಲಿ 100 ಅವ್ರ ಮಕ್ಕಳೆಲ್ಲ ವಿದೇಶದಲ್ಲಿ ಓದ್ತಿದ್ದಾರೆ. ಇನ್ನು ಬೇರೆ ಬೇರೆ ನೋಡಿ, ಸಾರ್ವಜನಿಕ ಪದಗಳು ಇದಾದರೆ ಯಾರ್ಯಾರು ಅಂತಂದ್ರೆ, ಶರದ್ ಪವಾರ್ದವರ ಕುಟುಂಬದವರು ವಿದೇಶದಲ್ಲಿ ಅಧ್ಯಯನ, ಸ್ಟಾಲಿನ್ ಕುಟುಂಬ, KCR, ಚಂದ್ರಶೇಖರ್ ರಾವ್ ಅವರ ಕುಟುಂಬ, ಚಂದ್ರಬಾಬು ನಾಯ್ಡು ಅವರ ಕುಟುಂಬ, ಜಗನ್ಮೋಹನ್ ರೆಡ್ಡಿ ಅವರ ಕುಟುಂಬ, ಫಾರೂಕ್ ಅಬ್ದುಲ್ಲಾ ಅವರ ಕುಟುಂಬದವರು, ಒಮರ್ ಅಬ್ದುಲ್ಲಾ, ಸಚಿನ್ ಪೈಲಟ್, ಮಿಲಿಂದ್ ದೇವ್ರಾ, ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಮಕ್ಕಳು ಕೂಡ ವಿದೇಶದಲ್ಲಿ ಓದ್ತಿದ್ದಾರೆ ಅನ್ನುವ ವರದಿಗಳಿವೆ. ಅಂದ್ರೆ ಭಾರತದ ಸಂಸತ್ತಿನಲ್ಲಿ ಒಟ್ಟಾರೆ ಇರುವ ಸಂಖ್ಯೆ ಏನಿದೆ 7 ಆಗುತ್ತೆ, ನೀವು ಲೋಕಸಭೆ ಮತ್ತು ರಾಜ್ಯಸಭೆ. ಸೊ ಈ ಎಲ್ಲ ಸಂಸದರ ಎಷ್ಟು ಜನ ಅಂತ ಅಧಿಕೃತ ಮಾಹಿತಿಯನ್ನ ಯಾರು ರಿವೀಲ್ ಮಾಡ್ತಾ ಇಲ್ಲ. ನೀವು ಒಟ್ಟಾರೆ ಸಿಗುವ ಮಾಹಿತಿಯ ಆಧಾರದ ಮೇಲೆ ನೋಡಿದ್ರೆ 100ಕ್ಕೂ ಹೆಚ್ಚು ಸಂಸದರ ಮಕ್ಕಳುಗಳು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇದನ್ನು ನಾವು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು, ಯಾವ ರೀತಿ ನೋಡಬೇಕು ಅಂದ್ರೆ, ಭಾರತದ ಶೈಕ್ಷಣಿಕ ವ್ಯವಸ್ಥೆ ಕುಸಿಯುವುದಕ್ಕೆ ಯಾರು ಕಾರಣರಾಗಿದ್ದಾರೋ ಅವರೇನೆ ತಮ್ಮ ಮಕ್ಕಳನ್ನ ವಿದೇಶಕ್ಕೆ ಕಳಿಸೋದು.
ಅಂದ್ರೆ ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವರಿಗೆ ನಂಬಿಕೆ ಇಲ್ಲ. ಭಾರತ ಆಗಿತ್ತು, ಹೀಗಿತ್ತು, ನಲಂದಾ ವಿಶ್ವವಿದ್ಯಾಲಯ ಆ ಕಾಲದಲ್ಲಿ ಹೀಗಿತ್ತು, ಈ ಕಾಲದಲ್ಲಿ ಹೀಗಿತ್ತು ಅಂತ ಹೇಳಿ ವಾಸ್ತವದಿಂದ ಓಡಿ ಹೋಗುವ, ವಾಸ್ತವವನ್ನ ಎದುರಿಸಲಾಗದಂತ ಒಂದು ಸ್ಥಿತಿಯನ್ನು ನಿರ್ಮಿಸೋದಿರುತ್ತಲ್ಲ, ಅದೆಲ್ಲವನ್ನ ಮಾಡ್ತಾ ಇದ್ದವ್ರು ಇದೇ ಜನ. ಅದಕ್ಕೆ ಎಸ್ಪೆಷಲಿ ಇರುವ ಈ ಲಿಸ್ಟ್ ನಲ್ಲಿ ಬಿಜೆಪಿ ಮತ್ತು ಬಿಜೆಪಿ ಸಂಬಂಧಿತ ವರ್ಷ ಇರುವವರೇ ಅತಿ ಹೆಚ್ಚು ನಾಯಕರುಗಳು ತಮ್ಮ ಮಕ್ಕಳನ್ನ ವಿದೇಶದಲ್ಲಿ ಓದಿಸ್ತಿದ್ದಾರೆ. ಎಲ್ಲಿ ಬಂತು ದೇಶೀಯತೆ? ವಾಟ್ ದೇ ಆರ್ ಡೂಯಿಂಗ್ ಇದಿಸ್ ಬಹಳ ಸ್ಪಷ್ಟವಾಗಿ ಇವ್ರಿಗೆ ಗೊತ್ತಾ. ಇವರ ಇದೇನು ಅಂದ್ರೆ, ಒಂದ್ ಕಡೆ ನ್ಯಾಷನಲಿಸಂ, ಇನ್ನೊಂದ್ ಕಡೆ ಪೆಟ್ರಿಯಾಟಿಸಂ, ಇವ್ರ ಬಗ್ಗೆ ಮಾತನಾಡ್ತಾರೆ. ಸೊ ಪೆಟ್ರಿಯಾಟಿಸಂ ಮತ್ತು ನ್ಯಾಷನಲಿಸಂ ಎರಡು ಒಂದೇ ಅಲ್ಲ, ಬೇರೆ. ನೀವು ಇಫ್ ಯು ಆರ್ ಎ ಪ್ಯಾಟ್ರಿಯಾಟ್, ನೀವು ದೇಶಭಕ್ತರಾಗಿದ್ರೆ ನಿಮಗೆ ಸರ್ಕಾರವೇ ದೇಶ ಅಂತ ಅಂದ್ಕೊಳ್ಳಲ್ಲ. ವಾಟ್ ದೀಸ್ ಪೀಪಲ್, ಇವ್ರನ್ನ ಈ ನ್ಯಾಷನಲಿಸ್ಟ್, ಸೋ ಕಾಲ್ಡ್ ನ್ಯಾಷನಲಿಸ್ಟ್, ರಾಷ್ಟ್ರೀಯವಾದಿಗಳು ಅಂತ ಯಾರು ಹೇಳ್ತಾರೆ, ಅವರು ಮಾಧ್ಯಮದಲ್ಲೂ ರಾಷ್ಟ್ರೀಯವಾದಿಗಳೇ ಅಂತ ಕ್ಲೇಮ್ ಮಾಡ್ತಾರೆ. ಇವರಿಗೆ ರಾಷ್ಟ್ರ ಮತ್ತು ಸರ್ಕಾರದ ನಡುವೆ ವ್ಯತ್ಯಾಸ ಇಲ್ಲ. ಅಂದ್ರೆ ಹಾಗೇನೆ ಯಾವುದು ಪ್ರಭುತ್ವ ಇದೆಯೋ ಆ ಪ್ರಭುತ್ವಕ್ಕೂ ದೇಶಕ್ಕೂ ವ್ಯತ್ಯಾಸ ಇದೆ. ನೀವು ಇಫ್ ಯು ಆರ್ ನ್ಯಾಷನಲಿಸ್ಟ್ ಅಂತ ನೀವು ಕ್ಲೇಮ್ ಮಾಡಿದ್ರೆ ನೀವು ಸರ್ಕಾರವನ್ನು ಕೂಡ ಟೀಕಿಸಲ್ಲ. ಇಫ್ ಯು ಆರ್ ಎ ಟ್ರೂ ಪ್ಯಾಟ್ರಿಯಾಟ್, ದೆನ್ ಯು ವಿಲ್ ಹ್ಯಾವ್ ಟು ಕ್ರಿಟಿಸೈಸ್ ದ ಗೌರ್ಮೆಂಟ್. ನೀವು ನಿಜವಾದ ದೇಶಭಕ್ತರಾಗಿದ್ರೆ ನೀವು ಪ್ರಭುತ್ವವನ್ನು ಪ್ರಶ್ನಿಸಬೇಕು. ನ್ಯಾಷನಲಿಸ್ಟ್ ಅದನ್ನಾಗಲ್ಲ. ಸೊ ಇವರು ಈ ನ್ಯಾಷನಲಿಸ್ಟ್ಗಳು ಅಂತ ಯಾರು ಕ್ಲೇಮ್ ಮಾಡ್ಕೋತಾರೆ, ರಾಷ್ಟ್ರೀಯವಾದಿಗಳು ಅಂತ, ಅವರು ಇದನ್ನೆಲ್ಲ ಪ್ರಶ್ನೆ ಮಾಡಲ್ಲ. ಈ ಓವರ್ ಆಲ್ ಆಗಿ ನೀವು ಶಿಕ್ಷಣದಲ್ಲಿ GDP ಎಷ್ಟು % ವೆಚ್ಚ ಮಾಡ್ತೀವಿ, ವಿದೇಶದ ಎಲ್ಲಾ ಇದನ್ನ ನೋಡ್ತಾ ಹೋಗಿ ನೀವು ಗಮನಿಸಿದರೆ ಶಿಕ್ಷಣ, ಆರೋಗ್ಯಕ್ಕೆ ಅತಿ ಹೆಚ್ಚಿನ ಹಣವನ್ನ GDPಯ ಪಾಲನ ವ್ಯಯಿಸಲಾಗುತ್ತೆ. ಇಲ್ಲಿ ಶಿಕ್ಷಣ ಇಲ್ಲವೇ ಇಲ್ಲ, ಸಂಶೋಧನೆ ಇಲ್ಲ, ಯಾವುದೂ ಇಲ್ಲ. ನಾವು ದಟ್ ಶಿಕ್ಷಣವನ್ನ ಏನಿದೆ, ಶಿಕ್ಷಣ ಅನ್ನುವುದೇ ಒಂದು ದೇವಾಲಯ ಅಂತ. ನಾವು ಅಂಥ ದೇವಾಲಯವನ್ನು ನಿರ್ಮಿಸಲ್ಲ. ನಾವು ನಿರ್ಮಿಸುವುದು ಅಲ್ಲಿ ರಾಮ ಹುಟ್ಟಿದ್ದ, ಇಲ್ಲಿ ಕೃಷ್ಣ ಹುಟ್ಟಿದ್ದ, ಅಲ್ಲವನು ಹುಟ್ಟಿದ್ದ, ಅದನ್ನ ಕಟ್ತೀವಿ, ಇದನ್ನ ಕಟ್ತೀವಿ ಅಂತ ಆ ಮಾರಾಟ ಮಾಡೋದು. ಆದ್ರೆ ತಮ್ಮ ಮಕ್ಕಳು ಮಾತ್ರ ಅದ್ರಲ್ಲಿ ಬಿಡಲ್ಲ. ಯಾರಾದ್ರೂ, ನಾನು ಈಗ ಹೇಳಿದ್ನಲ್ಲ, ಈ ಸಚಿವರುಗಳು ಮಾತನಾಡ್ತಾರೆ, ಅಧಿಕಾರದಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿದಾರಲ್ಲ, ಮಾತನಾಡ್ತಾರಲ್ಲ, ಈ ಜನ ಇವರ ಮಕ್ಕಳನ್ನ ವಿದೇಶದಲ್ಲಿ ಓದಕ್ ಬಿಟ್ಟಿದ್ದಾರೆ. ಇಲ್ಲಿ ಬಡ ಮಕ್ಕಳನ್ನ ರಸ್ತೆಗೆ ಬಿಟ್ಟು ಹಿಂದೂ ಮುಸ್ಲಿಂ ಮಾಡಿ ಅವ್ರ ಜಗಳ ಆಡಿ ಬೆಂಕಿ ಹೆಚ್ಚುವಾಗಿ ಮಾಡಿ ಇವರು ಅಧಿಕಾರವನ್ನ ಅನುಭವಿಸ್ತಾರೆ. ನಂತರ ತಮ್ಮ ಜವಾಬ್ದಾರಿ ಏನಿದೆ, ಹೊಣೆಗಾರಿಕೆ ಏನಿದೆ, ಆ ಹೊಣೆಗಾರಿಕೆಯನ್ನ ನಿರ್ವಹಿಸುವುದಿದೆಯಲ್ಲ, ಬಹಳ ಮುಖ್ಯವಾದ. ಶಿಕ್ಷಣ ಸ್ಥಿತಿಯ ಬಗ್ಗೆ, ಸುಧಾರಣೆ ಬಗ್ಗೆ ಎಲ್ಲಾದ್ರೂ ಚರ್ಚೆ ನೋಡಿದ್ದೀರಾ ನೀವು, ಕೇಳಿದ್ದೀರಾ ನೀವು? ರಾಜ್ಯ ವಿಧಾನಸಭೆಗಳಲ್ಲಾಗ್ಲಿ, ಲೋಕಸಭೆಯಲ್ಲಾಗ್ಲಿ ಶಿಕ್ಷಣ ಹೇಗೆ ಸುಧಾರಿಸಬೇಕು, ಯಾವ್ಯಾವ ವಿಶ್ವದ ಯಾವ್ಯಾವ ರಾಷ್ಟ್ರಗಳಲ್ಲಿ ಯಾವ ರೀತಿ ಶಿಕ್ಷಣ ಪದ್ಧತಿ ಇದೆ, ಎಲ್ಲಾದ್ರೂ ಚರ್ಚೆ ನಡೀದೆ ದೇಶದಲ್ಲಿ? ಮಾಧ್ಯಮಗಳೆಲ್ಲ ಚರ್ಚೆ ನಡೀದೆಯಾ? ಇಲ್ಲಿ ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ಮಾಧ್ಯಮಗಳಲ್ಲಿ ನೋಡಿದ್ರೆ? ವೈಯಕ್ತಿಕ ಬದುಕು, ಅತ್ಯಾಚಾರ, ಕೊಲೆ, ಇಂಥದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸದನದಲ್ಲಿ ಮಂದಿರ, ಇನ್ನೊಂದು ದೇವಸ್ಥಾನ, ಹಿಂದುತ್ವ, ಮುಸ್ಲಿಮರು, ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಶಿಕ್ಷಣದ ಬಗ್ಗೆ ಚರ್ಚೆನೆ ಮಾಡಲ್ಲ. ಆದ್ರಿಂದ ವಿಶ್ವದ ಬೆಸ್ಟ್ 100 ಯೂನಿವರ್ಸಿಟಿ ಪಟ್ಟಿಗಳನ್ನ ತೆಗೆದ್ರೆ ಅಲ್ಲಿ ಭಾರತದ ಯಾವ ಯೂನಿವರ್ಸಿಟಿಗೂ ಸ್ಥಾನ ಇಲ್ಲ. ಕೆಲವು ಯೂನಿವರ್ಸಿಟಿಗಳನ್ನ ಇವ್ರು ಬಂದ್ಮೇಲೆ ನಾಶ ಪಡಿಸಿದ್ರು. ಫಾರ್ ಎಕ್ಸಾಂಪಲ್ JNU, ಅದು ನಾಶ ಆಗೋಯ್ತು. ಬಹುತೇಕ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಸಂಘ ಪರಿವಾರದಿಂದ ಬಂದವರು, RSS ಕಾರ್ಯಕರ್ತರನ್ನ ತುಂಬಲಾಗಿದೆ. ಅವರು ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ನಾಶ ಮಾಡ್ತಾ ಇದ್ದಾರೆ. ಅವ್ರ ಬೋಧನೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ಮೊದಲ ವಿಮಾನವನ್ನ ಕಂಡಿಡಿದವರು ಯಾರು ಅಂದ್ರೆ ರಾವಣ, ಪುಷ್ಪಕ ವಿಮಾನ ಇತ್ತು ಅಂತ ಬೋಧಿಸ್ತಾರೆ. ಮೊದಲ ಗಗನಯಾನಿ ಯಾರು ಅಂದ್ರೆ ಹನುಮಂತ, ಗಗನದಲ್ಲಿ ಹಾರು ಹೋಗಿದ್ದ ಅವನು ಅಂತಾರೆ. ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ನಾಶ ಮಾಡಿ ಪಠ್ಯಕ್ರಮ, ನೀವು ಎಜುಕೇಶನ್ ಪಾಲಿಸಿ ಎಲ್ಲ ಬಂದಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ವರದಿಗಳು ಬರ್ತಾ ಇವೆ. ಇಡೀ ಶಿಕ್ಷಣವನ್ನ ನಾಶಪಡಿಸಿ ಶಿಕ್ಷಣದ ಒಳಗಡೆ ಮೂಢನಂಬಿಕೆಯನ್ನು ತುಂಬಲಾಗ್ತಾ ಇದೆ. ಶಿಕ್ಷಣದ ಒಳಗಡೆ ಹಿಂದುತ್ವದ ಎಜೆಂಡಾವನ್ನ ಹಾಕಿ ತುಂಬಲಾಗ್ತಾ ಇದೆ. ಈ ಶಿಕ್ಷಣ ಹೇಗೆ ಉಳಿಯುತ್ತೆ? ಆದ್ರಿಂದ ಇದರಿಂದ ತಮ್ಮ ಮಕ್ಕಳು ಮಾತ್ರ ದೂರ ಇಟ್ಬಿಡೋದು, ತಮ್ಮ ಮಕ್ಕಳನ್ನ ವಿದೇಶದಲ್ಲಿ ಓದಿಸೋದು ಈ ರಾಜಕಾರಣ. ಇಲ್ಲಿರುವಂತಹ
ಭಾರತೀಯರು, ನಿಜವಾದ ಭಾರತೀಯರು, ದೇಶಭಕ್ತರು, ಅವರ ಮಕ್ಕಳು ಕಲಿಯೋದಕ್ಕೆ, ಶಿಕ್ಷಣವನ್ನು ಪಡೆಯೋದಕ್ಕೆ ಸಾಧ್ಯ ಆಗದೇನೆ, ಹಾಗೇನೆ ಸಿಕ್ಕಂತ ಶಿಕ್ಷಣದ ಗುಣಮಟ್ಟ ಪಾತಾಳಕ್ಕೆ ಹೋಗಿರುವಂತಹದ್ದು. ಎಂಥ ಸಮಾಜವನ್ನು ನಿರ್ಮಿಸ್ತೀರಿ ನೀವು? ಯಾವ ಸಮಾಜ? ಸಮಾನತೆ ಎಲ್ಲಿದೆ? ಸೊ ಈಗ ಕಳೆದ 10 ವರ್ಷಗಳಲ್ಲ, ಕೇವಲ 2 ವರ್ಷಗಳಲ್ಲಿ ಇಡೀ ಭಾರತದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಪ್ರಾಥಮಿಕ ಶಾಲೆಗಳನ್ನು ಮುಚ್ಚಲಾಗಿದೆ. ಹೇಳುವವರು ಯಾರು, ಕೇಳುವವರು ಯಾರು? ವಿಶ್ವವಿದ್ಯಾಲಯಗಳ ಸಂಪೂರ್ಣ ಶೈಕ್ಷಣಿಕ ಗುಣಮಟ್ಟ ಕುಸಿದು ನೆಲ ಕಚ್ಚಿ ಹೋಗ್ಬಿಟ್ಟಿದೆ. ಅದು ಇವರಿಗೆ ಗೊತ್ತು. ಅದರಿಂದ ತಮ್ಮ ಮಕ್ಕಳನ್ನ ವಿದೇಶಿ ಕಳಿಸ್ತಾರೆ ಓದೋದಕ್ಕೆ. ಇದನ್ನ ಪ್ರಶ್ನೆ ಮಾಡ್ಬೇಕಲ್ವಾ? ಇದನ್ನು ಪ್ರಶ್ನೆ ಮಾಡಿದ್ರೆ, ಹೇ ಇವನು ದೇಶದ್ರೋಹಿ, ರಾಷ್ಟ್ರದ್ರೋಹಿ, ಈತ ಕಮ್ಯುನಿಸ್ಟು, ಈತ ನಗರ ನಕ್ಸಲ್, ಈ ರೀತಿ ಮಾತನಾಡೋದಿದೆಯಲ್ಲ, ಈ ಸಮಾಜ ಉಳಿಯುತ್ತಾ ಸರ್? ಉಳಿಯುತ್ತಾ? ಅದಕ್ಕೆ ಇವತ್ತೊಂದು ನೋಡ್ತಾ ಇದ್ದೇನೆ, ನೀವು ಭಾರತವನ್ನ ಇವತ್ತು ನೀವು ಕಂಪೇರ್ ಮಾಡದಿದ್ರೆ ನಾವು ಚೀನಾ ಜೊತೆಗೋ ಜಪಾನ್ ಜೊತೆಗೋ ನಾವು ಫೈಟ್ ಮಾಡಬೇಕಾಗಿತ್ತು. ದುರ್ದೈವ ಅಂದ್ರೆ ನಾವು ಬಾಂಗ್ಲಾದೇಶ, ಪಾಕಿಸ್ತಾನ ಜೊತೆ ಫೈಟ್ ಮಾಡ್ತಾ, ಅವರ ಆರ್ಥಿಕತೆ ಜೊತೆ ಫೈಟ್ ಮಾಡ್ತಾ, ಅವ್ರ ಬಗ್ಗೆ ಮಾತನಾಡ್ತಾ ಮುಳುಗ್ ಹೋಗ್ತಾ ಇದ್ದೀವಿ. ಅದಕ್ಕೊಂದು ಯೋಗ್ಯತೆ, ಸ್ಟ್ಯಾಂಡರ್ಡ್ ಬೇಕು. ನಾವು ಯಾರ ಜೊತೆ ಕಂಪೇರ್ ಮಾಡ್ಕೋತೀವಿ, ಹೋಲಿಕೆ ಮಾಡ್ಕೋತೀವಿ ಅಂತ. ನಾವು ಪಾಕಿಸ್ತಾನ ಅಂತ ಮುಳುಗಿ ಹೋದ ದೇಶದ ಜೊತೆ ನಾವು ಕಾಂಪೀಟ್ ಮಾಡ್ತಾ, ಅವ್ರ ಜೊತೆ ಹೋಲಿಕೆ ಮಾಡುವಂತಹ ದುಸ್ಥಿತಿಗೆ ಇವರು ನಮ್ಮನ್ನ ತಂದುಬಿಟ್ಟಿದ್ದಾರೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.